ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಚಿನ್ನು ಅಳ್ತಿದ್ಯಾ? ನಾನ್ ಸುಮ್ನೆ ನಿಂಗೆ ಹೆದರ್ಸಕ್ ಆತರ ಮಾಡಿದ್ದು. ಇಷ್ಟಕ್ಕೆಲ್ಲ ಯಾರಾದ್ರೂ ಹೆದರ್ಕೋತಾರ? ಹುಚ್ಚುಡ್ಗಿ. ಈ ಲಾಡುಗಳು ನನ್ನ ಕಣ್ಣಿಗೆ ಅಕ್ಷಯ ನಿಧಿ ಕಂಡಾಗೆ ಕಾಣಿಸ್ತಾ ಇದೆಯಲ್ಲಪ್ಪ. ಎಷ್ಟು ದಿನ ಆಗಿತ್ತು ನಾನು ಸಿಹಿ ತಿಂದು. ಸಿಹಿ ಕಹಿ ಎರಡು ಸಮನಾಗಿರ್ಬೇಕು ಜೀವನದಲ್ಲಿ ಅಂತ ತಿಳಿದವ್ರು ಹೇಳಿದ್ದಾರೆ. ಹಾಳಾದ್ದು ನನಗೆ ಶುಗರ್ ಬಂದ್ಬಿಟ್ಟು ನನ್ನ ಜೀವನ ಬರೀ ಕಹಿನೇ ಆಗ್ಬಿಡ್ತು. ಏನ್ ಮಾಡ್ತಾ ಇದೀಯ ತಾತ? ಎಷ್ಟ್ ದಿನದಿಂದ ಮಾಡ್ತಾ ಇದೀಯ ಕೆಲ್ಸನ? ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ ಮನೇಲಿ? ಅಯ್ಯೋ ಚಂದು, ಇವತ್ತೇ ತಿಂತಿರೋದು, ನಿಜ ಹೇಳ್ತಾ ಇದ್ದೀನಿ ಕಣೋ, ಇವತ್ತೇ. ನಾನ್ ನಿನ್ಗೆ ಹೇಗ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ತಾತ. ಶುಗರ್ ಪೇಷಂಟು ಲಾಡುನ ಕದ್ದು ತಿಂತಾರ? ಅಜಯ್ ಅಜಯ್, ಏ ಚಂದು ಚಂದು, ಬೇಕಾದ್ರೆ ಎಲ್ಲಾ ಲಾಡು ನೀನೇ ತಗೊಂಡೋಗಪ್ಪ. ಅವಳನ್ನ ಮಾತ್ರ ಕರಿಬೇಡು. ಅವಳನ್ನ ಕರೆದ್ರೆ ಇಲ್ಲೂ ಸಮಸ್ಯೆ ಉಟ್ಕೊಳ್ಳುತ್ತೆ. ಬೇಡ ಕಣು, ಇಲ್ಲೂ ಸಮಸ್ಯೆ ಉಟ್ಕೊಳ್ಳುತ್ತೆ. ಚಂದು ಕರ್ದ್ಯಪ್ಪ? ಏನು ನೋಡಿ ತಮ್ಮ ಪತಿ ಪುರುಷೋತ್ತಮ ಏನ್ ಮಾಡ್ತಿದ್ದಾನೆ ಅಂತ. ಏನ್ರಿ, ನನ್ನ ವಿದ್ಯೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಲಾಡು ತಿಂತಿರೋ ಲಾಡುನ ನಿಮ್ ನಾಲ್ಗೆ ರುಚಿನ ಸ್ವಲ್ಪ ಕಡಿಮೆ ಹಾಕಕ್ಕಾಗಲ್ಲ? ಈ ಸಕ್ಕರೆ ಫ್ಯಾಕ್ಟ್ರಿನ ಇಡೀ ಮೈನ ತುಂಬಿಕೊಂಡಿದ್ದೀರಾ, ಇನ್ನು ಈ ಲಾಡು ಬೇರೆ ತಿನ್ಬೇಕಾ? ಯಾರ್ ತಾತ ಲಾಡು ತಂದ್ಕೊಟ್ಟಿದ್ ನಿನ್ಗೆ? ಯಾರೋ? ಅದು ಅದು ರಾಮು, ರಾಮು. ಏ ರಾಮು ಅಲ್ಲ. ಏನ್ ಚಂದು, ಏನಾಯ್ತು? ರಾಮು, ತಾತಂಗ್ ಲಾಡು ತಂದ್ಕೊಟ್ಟವ್ರು ಯಾರು? ದೇವರಣ್ಣೆ ನಾನ್ ಕೊಟ್ಟಿಲ್ಲಪ್ಪ. ತಾತ ಸಕ್ಕರೆ ತಿನ್ಬಾರ್ದು, ಅವ್ರು ಕೊಡ್ಬಾರ್ದು ಅಂತ ನೀನ್ ನನ್ಗೆ ಹೇಳ್ಕೊಡ್ಬೇಕಾ? ಹಾಗಿದ್ರೆ ಯಾರು ತಂದ್ಕೊಟ್ಟಿದ್ದು? ಹೇಳಿದ್ನಲ್ಲ ನನಗೆ ಗೊತ್ತಿಲ್ಲ ಅಂತ. ನನಗೆ ತುಂಬಾ ಕೆಲಸ ಇದೆ, ನಾನು ಬರ್ತೀನಿ. ರಾಮ್, ರಾಮ್. ಚಿನ್ನು, ಸುಮ್ನೆ ತಮಾಷೆಗೆ ಮಾಡ್ದೆ ಕಣೆ, ಸಾರಿ. ನಾನೆಲ್ಲೋ ನಿಜವಾಗ್ಲೂ ನನ್ನ ಸಾಯಿಸೋ ಚಿನ್ನು, ಏನಂದೆ? ಏನ್ ನಿನ್ ಮಾತಿನ ಅರ್ಥ? ನಿನ್ನ ಯಾಕೆ ಸಾಯಿಸ್ತಾರೆ? ಯಾಕೆ ಸಾಯಿಸ್ತಾರೆ? ಈ ಮನೆಯಲ್ಲಿ ಎಲ್ಲರೂ ನೀನು ಚೆನ್ನಾಗಿ ನೋಡ್ಕೋತಿದ್ದಾರೆ ತಾನೆ? ಏನಾದ್ರೂ ಸಮಸ್ಯೆನಾ? ಚಿನ್ನು, ನನ್ನ ಹತ್ರ ಸುಳ್ಳು ಹೇಳ್ಬೇಡ. ಹುಮ್ಮುದ ಚಿಕ್ಕಿ ಏನಾದ್ರು ಅಂದ್ರ? ಇಲ್ಲ ಅಕ್ಕ, ಯಾರು ಏನು ಅಂದಿಲ್ಲ. ಇಲ್ಲ ಚಿನ್ನು, ನನಗ್ ಯಾಕೋ ನೀನ್ ನಿಜ ಹೇಳ್ತಿದ್ಯಾ ಅಂತ ಅನ್ನಿಸ್ತಿಲ್ಲ. ಏನೂ ಇಲ್ಲ ಬಿಡಕ್ಕ, ಹಂಗೇನಾದ್ರೂ ಇದ್ದಿದ್ರೆ ನಾನು ಹಿಂಗೆ ಹೇಳ್ತಿರ್ಲಿಲ್ವಾ? ಇಲ್ಲ, ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ.
ಅಕ್ಕ ಸಾಕ್ ಸುಮ್ನಿರು, ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಿರ್ಬೇಡ. ನಂಗಂತೂ ನೀನು ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಅಕ್ಕ, ನಿನ್ ಪರೀಕ್ಷೆ ಮುಗೀತಾ? ಅದೆಲ್ಲಿ ಮುಗಿಯತ್ತೆ, ಇವತ್ತು ಎಕ್ಸಾಮ್ ಇತ್ತು. ಅದನ್ನ ಮುಗಿಸ್ಕೊಂಡು ನಿನ್ನ ನೋಡ್ಬೇಕು ಅಂತ ಬೇಗ ಬಂದೆ. ನೀನೀಗ ಬರ್ದೇ ಇದ್ದಿದ್ರೆ ಸಂಜೆ ನಾನು ಫೋನ್ ಮಾಡ್ತಿದ್ದೆ. ಹೌದಾ ಚಿನ್ನು? ನನಗೂ ಅಷ್ಟೇ ನಿನ್ನ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಅನ್ಸ್ತಿತ್ತು. ಅದಕ್ಕೆ ಹರಟೆ ಹೊಡಿಯೋಣ ಅಂತ ಓಡ್ ಬಂದ್ಬಿಟ್ಟೆ. ನನ್ನ ಪ್ರಶ್ನೆ ಯಾರು ಉತ್ತರನೇ ಕೊಡ್ತಿಲ್ವಲ್ಲ? ತಾತಂಗೆ ಸ್ವೀಟ್ ತಂದ್ಕೊಟ್ಟವ್ರು ಯಾರು? ಇವ್ರನ್ನೇ ಕೇಳು, ಯಾರು ತಂದ್ಕೊಟ್ಟಿದ್ದು ಅಂತ ಇವ್ರಿಗೆ ಗೊತ್ತಿರುತ್ತೆ. ಬಿಡ್ಬೇಡ, ಕೇಳು. ತಾತ ನೀನೇ ಹೇಳು, ಯಾರು ಸ್ವೀಟ್ ತಂದ್ಕೊಟ್ಟಿದ್ ನಿನ್ಗೆ? ಅದು ಆ, ಆ, ನಿಜ ಹೇಳಬೇಕು ಅಂದ್ರೆ ಅದು ಗೊಂಬೆ ತಂದು ಕೊಟ್ಟಿದ್ದು. ಬೇನಾ, ಅವಳಿಗೇನ್ ತಲೆ ಕೆಟ್ಟಿದ್ಯಾ? ಅಲ್ಲ, ನಿನಗೆ ಶುಗರ್ ಇದೆ ಅಂತ ಗೊತ್ತಿದ್ರು ಸ್ವೀಟ್ ತಂದ್ಕೊಟ್ಲಾ? ಅವಳದೇನು ತಪ್ಪಿಲ್ಲಪ್ಪ. ಹೋದ್ಸಲ ಬಂದಾಗ ಸ್ವೀಟ್ ತಂದು ಕೊಡು ಅಂತ ನಾನೇ ಹೇಳಿದ್ದೆ, ತಂದು ಕೊಟ್ಟಿದ್ದಾಳೆ. ಅವಳದೇನು ತಪ್ಪಿಲ್ಲ, ತಪ್ಪಿಲ್ಲ ನಂದೇ ಅಪ್ಪ. ಅಪ್ಪ ಚಿಕ್ಕ ಮಗು ತರ ಆಡ್ತಿರಲ್ಲ, ನಿಮ್ಗೆ ಸ್ವೀಟ್ ತಿಂದೇ ಇದ್ರೆ ಆಗೋದೇ ಇಲ್ವಾ? ಒಂದೇ ತಗೋಬೇಕು ಸ್ವಾಮಿ. ನಿಜವಾಗ್ಲು ಸೋ ನೈಸ್ ಆಫ್ ಯು ಚಂದು. ಚಂದು, ಲಾಡು ತಿಂದು ಶುಗರ್ ಜಾಸ್ತಿ ಆದ್ರೆ? ಅಜ್ಜಿ, ಯಾವತ್ತೋ ಒಂದಿನ ಅಪರೂಪಕ್ಕೆ ಒಂದೇ ಒಂದ್ ತಿಂದ್ರೆ ಏನಾಗಲ್ಲ. ತಾತ, ಶ್ರುತಿಯಲ್ಲಿ ಟೆರೆಸ್ ಮೇಲೆ ಇರ್ಬೇಕು. ಬಂದೆ. ಚಿನ್ನು, ನನ್ ರಾಜ್ಕುಮಾರ್ ನೋಡಿದ್ಯಾ? ಹೇಗೆ ಇದ್ದಾನೆ? ಭಾವನಾ ತುಂಬಾ ಚೆನ್ನಾಗವ್ರೆ. ನಿನಗೆ ಹೇಳಿ ಮಾಡ್ಸಿದ್ ಜೋಡಿ. ನೀನ್ ಅವನ ಹತ್ರ ಮಾತಾಡಿದ್ಯಾ? ಜಾಸ್ತಿ ಮಾತಾಡಿಲ್ಲ, ಆದ್ರೆ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟೆ. ಚಂದು, ಎಲ್ಲಿಗೆ ಹೋಗ್ತಿದೀಯಾ? ಟೆರೆಸ್ ಮೇಲೆ. ಯಾಕೆ, ಶ್ರುತಿನ್ ಮಾತಾಡ್ಸೋದಕ್ಕ? ಹೌದು. ನೀನ್ ಶ್ರುತಿನ್ ನೋಡದೆ ಇರೋದೇ ಒಳ್ಳೇದು. ಯಾಕೋ? ಅವಳು ನಾನ್ ಮದ್ವೆ ಆಗ್ತಿರೋ ಹುಡುಗಿ ಕಣೋ. ಅಪರೂಪಕ್ಕೆ ಅಕ್ಕ ತಂಗಿದೀರು ಮಾತಾಡ್ತಿದ್ದಾರೆ, ಮಧ್ಯದಲ್ಲಿ ನೀನ್ ಯಾಕೆ ಶಿವ ಪೂಜೆಲಿ ಕರಡಿ ಬಿಟ್ಟ ಹಾಗೆ? ನಾನೇ ನಿನ್ ಹೋಗ್ಲೇ ಬೇಡ ಅಂತ ಹೇಳ್ತಿಲ್ಲಪ್ಪ, ನನ್ನ ಅಭಿಪ್ರಾಯ ಅಷ್ಟೇ, ನಿನ್ನಿಷ್ಟ. ಇತ್ತೀಚೆಗಂತೂ ವಿಚಿತ್ರವಾಗಿ ಮಾತಾಡ್ತೀಯಪ್ಪ. ಕೆಲಸಲಿ ನೀ ಏನ್ ಮಾತಾಡ್ತೀಯ ಅಂತಾನೆ ಅರ್ಥ ಆಗಲ್ಲ. ಸರಿ ಬಿಡು. ಶ್ರುತಿ ಕೆಳಗ್ ಬಂದಾಗ ನಾನೇ ನಿನ್ ರೂಮ್ ಕಳಿಸ್ತೀನಿ ಬಿಡು. ಸರಿ. ಅಕ್ಕ, ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನೀನ್ ಎಷ್ಟೊತ್ತಾಯ್ತು ಬಂದಿ, ನಾನು ನಿಂಗೇನು ಮಾಡೇ ಕೊಟ್ಟಿಲ್ಲ. ನಂಗೇನೂ ಬೇಡ ಚಿನ್ನು, ಇನ್ನೊಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಹರಟೆ ಹೊಡಿಯೋಣ ಪ್ಲೀಸ್. ಅಕ್ಕ, ನಿಂಗೆ ಪರೀಕ್ಷೆ ಇದೆ, ನೀನು ಓದ್ಕೊಂಡಿಲ್ಲನೇ ನೀನು ಫೇಲ್ ಆಗೋಯ್ತಿ ಅಷ್ಟೇ. ನಡಿ ನಡಿ ಮನೆಗೆ ನಡಿ, ಬೇಗ ಓದ್ಕೋ. ಗುದ್ಬಿಡ್ತೀನಿ, ನೀನೊಬ್ಳು ಬಾಕಿ ಇದ್ದೆ ಕಣೆ ನನ್ಗೆ ಓದ್ಕೋ ಅಂತ ಹೇಳೋದಕ್ಕೆ. ಸರಿ ನಡಿ ಹೋಗೋಣ. ಎತ್ಕ. ಇಬ್ಬರು ಹುಡುಗಿರಿಗೂ ಆ ಸತ್ಯ ಗೊತ್ತಾದ್ರೆ ಅವ್ರ ಗೆಳೆತನ, ಅವ್ರ ಸಂಬಂಧ ಏನಾಗ್ಬೋದು? ಶ್ರುತಿ ಚಂದನ ಕ್ಷಮಿಸ್ತಾಳ? ಶ್ರುತಿ ಮದುವೆ ಆಗ್ಬೇಕಾಗಿರೋ ಹುಡುಗ ಆಗ್ಲೇ ಚಿನ್ನೂನ ಮದುವೆ ಆಗೋಗಿದ್ದಾನೆ ಅಂತ ಗೊತ್ತಾದ್ರೆ? ದೇವ್ರೆ, ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗುತ್ತಲ್ಲಪ್ಪ.
ಏನ್ ರಾಮು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯಾರ ಬಗ್ಗೆನೂ ಇಲ್ಲ. ಅಕ್ಕ ಇತ್ತೀಚೆಗೆ ರಾಮಣ್ಣ ಹಿಂಗೆ ಒಬ್ಬೊಬ್ನೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಕೇಳಿದ ಪ್ರಶ್ನೆಗೆ ಸರಿಗೆ ಉತ್ತರನೇ ಹೇಳಲ್ಲ. ಯಾಕೆ ರಾಮು ಏನಾಯ್ತು? ನನಗೇನೂ ಆಗಿಲ್ಲ. ಚಿನ್ನುನೇ ಏನೇನೋ ಸುಮ್ಮನೆ ಹೇಳ್ತಾಳೆ. ಚಿನ್ನು ಇವ್ರಿಗೇನಾದ್ರೂ ಕೊಟ್ಟಿಯಾ? ಕೇಳ್ದೆ, ಅಕ್ಕ ಏನು ಬೇಡ ಅಂದ್ಲು. ಬೇಡ ಅಂದ್ರೆ ಸುಮ್ಮನಾಗ್ಬಿಡದ? ಹೋಗು, ಮೊದಲು ಏನಾದ್ರೂ ತಗೊಂಬಂದು ಕೊಡು. ಅಕ್ಕ 5 ನಿಮಿಷ ಇರು, ನಾನೋಗಿ ಜ್ಯೂಸ್ ತಗೊಂಡ್ಬಂದ್ಬಿಡ್ತೀನಿ. ಅಕ್ಕ, ಚಂದನ್ ನಿಮಗೋಸ್ಕರ ಕಾಯ್ತಾ ಇದ್ದಾಗಿತ್ತು. ಹೌದಾ? ಎಲ್ಲಿ? ರೂಮಲ್ಲಿ. ಓಕೆ, ಅವನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಹೌದು, ಆಫೀಸ್ ಕೆಲಸ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಕಣ. ಡೆಲ್ಲಿಲಿ ಹೊಸ ಬ್ರಾಂಚ್ ಓಪನ್ ಮಾಡ್ತಿದ್ದೀವಲ್ಲ, ಅದ್ರದ್ದು ಸೆಟಪ್ ಕೆಲಸ ಎಲ್ಲ ತುಂಬ ಜಾಸ್ತಿ ಇತ್ತು. ಹೌದು. ಸರಿನಾ? ಸಿಗ್ತೀನಿ, ಸಿಕ್ಕಾಗ ಬೇಜಾನ್ ಮಾತಾಡೋಣ. ಓಕೆ, ಬಾಯ್. ಊರವ್ರ ಹತ್ರ ಎಲ್ಲ ಮಾತಾಡೋದಕ್ಕೆ ನಿನ್ ಟೈಮ್ ಇರತ್ತೆ, ನನ್ನ ಹತ್ರ ಮಾತಾಡೋದಕ್ಕೆ ನಿನ್ ಟೈಮ್ ಇರಲ್ಲ ಅಲ್ಲ? ನೋಡು ಶ್ರುತಿ, ನನಗೂ ನಿನ್ನ ಹತ್ರ ಮಾತಾಡಬೇಕು ಅಂತ ತುಂಬ ಇಷ್ಟ. ನೋಡು, ನಿನ್ನೆದ್ರಿಗೇನೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ಓಕೆ, ನಾನು ಫೋನ್ ಮಾಡಿದಾಗೆಲ್ಲ ಸ್ವಿಚ್ ಆಫ್ ಇಲ್ಲ ಬ್ಯುಸಿ. ಅಕಸ್ಮಾತ್ ಲೈನ್ ಸಿಕ್ಕಿದ್ರೆ ಜಾಸ್ತಿ ಮಾತಾಡೋದೇ ಇಲ್ಲ. ಯಾಕೆ? ಎಕ್ಸಾಮ್ಗೆ ಓದ್ತಾ ಇರ್ತೀಯ, ಸುಮ್ಮನೆ ಏನಕ್ಕೆ ಡಿಸ್ಟರ್ಬ್ ಮಾಡೋಣ ಅಂತ. ನನಗೆ ನನ್ನ ಹುಡುಗಿ ಜೊತೆ ಮಾತಾಡಬೇಕು ಅಂತ ಇಷ್ಟ ಇರಲ್ವಾ? ಎದುರಿಗೆ ಬಂದಾಗ ಸುಮ್ಮನೆ ಇಲ್ದಿರೋದನ್ನೆಲ್ಲ ಹೇಳ್ತೀಯ, ಮರೆಯಾಗಿ ಹೋದ್ಮೇಲೆ ಎಲ್ಲ ಮರ್ತ್ಬಿಡ್ತೀಯ. ನಿನ್ನಂತ ಸುಂದ್ರಿನ ಮರೆಯಕ್ಕಾಗತ್ತಾ? ನಿನ್ನಂತ ಸುಂದ್ರಿನ ನೋಡ್ತಾ ನೋಡ್ತಾ ಮೈ ಮರಿಬೋದು ಅಷ್ಟೆ.